ಇಷ್ಟಿದ್ರೂ ಕೂಡ ಮುಖ್ಯಮಂತ್ರಿಗಳು ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದಾರೆ ಹೊರತು, ಈಗ BJP ಆಪಾದನೆ ಮಾಡಿದ್ದಕ್ಕೆ ಸೇಡಿನ ರಾಜಕಾರಣ ಅಂದರು, ಗವರ್ನರ್ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ ಅಂದರು, ಅದೊಂದು ಕೇಂದ್ರ ಸರ್ಕಾರದ ಆಫೀಸು BJP ಆಫೀಸ್ ಅಂದರು. ಈಗ ನ್ಯಾಯಾಲಯ 2 ನ್ಯಾಯಾಲಯ ಆದೇಶ ಕೊಟ್ಟಿದೆಯಲ್ಲ, ಇದನ್ನು ಯಾರ್ದು ಅಂತ ಹೇಳ್ತೀರಾ ನೀವು? ಈಗ 2 ಕೋರ್ಟ್ಗಳು, ಹೈಕೋರ್ಟು ಮತ್ತು ಲೋಯರ್ ಕೋರ್ಟ್ ಎರಡೂ ಕೂಡ ಆದೇಶ ಮಾಡಿದಾರಲ್ಲ, ಇದನ್ನು ಯಾರ ಮೇಲೆ ಆಪಾದನೆ ಮಾಡ್ತೀರಾ ಈಗ? ಅದರಿಂದ ನಿಮಗೆ ಬೇರೆ ಏನು ದಾರಿ ಇಲ್ಲ. FIR ಆದ ತಕ್ಷಣ ತಾವು ರಾಜೀನಾಮೆ ಕೊಡೋದು ಸೂಕ್ತ. FIR ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕು. ನನಗನ್ಸ್ತದೆ ಹೈಕೋರ್ಟ್ ಆದೇಶ ಆದ ತಕ್ಷಣವೇ ರಾಜೀನಾಮೆ ಕೊಡಬೇಕಾಯಿತು. ಲೋಯರ್ ಕೋರ್ಟು ಈಗ ಜನಪ್ರತಿನಿಧಿ ನ್ಯಾಯಾಲಯ ಅದನ್ನು ಆದೇಶ ಮಾಡಿದೆ, ಆಗಲಾದರೂ ಕೊಡಬೇಕಾಯಿತು. ಇನ್ನೊಂದು ಚಾನ್ಸ್ ಇದೆ ನಿಮಗೆ. FIR ಆದ ತಕ್ಷಣ ನಿಮ್ಮ ಪೊಲೀಸರ ಮುಂದೆನೇ ಹೋಗಿ ನೀವು ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೀವು ಕೂಡಲೇ ಒಂದು ಮಾದರಿಯಾಗಿ ನಾನು ಯಾವಾಗೂ ಸಿದ್ದರಾಮಯ್ಯ ಹೇಳ್ತಾರೆ, ನಾವು ಬೇರೆ ರಾಜಕಾರಣಿ ಥರ ಅಲ್ಲ, ನಾನು ಮಾಡಲ್ಲು, ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ, 40 ವರ್ಷದ ರಾಜಕಾರಣದಲ್ಲಿ ನಾನು ಯಾವುದು ಕೂಡ ಅಪರಾಧ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಸಜ್ಜನ ರಾಜಕಾರಣಿ ಅಂತ. ಅದರಿಂದ ಸಜ್ಜನ ರಾಜಕಾರಣಿಯನ್ನು ತೋರಿಸುವಂಥ ಅವಕಾಶ ನಿಮಗೆ ಬಂದಿದೆ. ಕೂಡಲೇ ಇಡೀ BJP NDA ನಾವು ರಾಜೀನಾಮೆಯನ್ನು ಕೇಳ್ತಾ ಇದ್ದೀರಿ. ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕರಿಸಿ ಒಂದು ರಾಜ್ಯಕ್ಕೆ ಒಂದು ಮಾಡಲ್ಲಾಗಿ ಬರಬೇಕು ನೀವು ಅಂತೇಳಿ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಸರ್, ಈಗ ಅವರು ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ ಕದವನ್ನು ತಟ್ಟಿ ಈ FIRಗೆ ಸ್ಟೇ ತರುವಂಥದ್ದು, ಆ ಥರದ ಒಂದಷ್ಟು ಮಾರ್ಗಗಳನ್ನು ಅನುಸರಿಸುವಂಥ ಅವಕಾಶಗಳು ಕೂಡ ಇದೆ ಸರ್. ನೋಡಿ, ಈಗ ಒಂದು ಕೋರ್ಟ್ ಆದರೆ ಪರವಾಗಿಲ್ಲ, 2 ಕೋರ್ಟಲ್ಲಿ ಅವ್ರಿಗೆ ಹಿನ್ನಡೆಯಾಗಿದೆ. ಇನ್ನು ಮುಂದಿನ ಕೋರ್ಟಲ್ಲಿ ಅವ್ರಿಗೆ ಸಿಗುತ್ತೆ ಅನ್ನೋ ಚಾನ್ಸಸ್ಸು ಭಾಳ ಕಡಿಮೆ. ಅದು ನನಗೆ ಗೊತ್ತಿಲ್ಲ, ಕೋರ್ಟ್ಗಳ ತೀರ್ಮಾನ ಏನು ಬರುತ್ತೋ ಅದಕ್ಕೆಲ್ಲರೂ ಕೂಡ ನಾವು ತಲೆಬಾಗಬೇಕು. ಆದರೆ ಈಗ ಮೇಲ್ನೋಟಕ್ಕೆ ಎಲ್ಲ ಸತ್ಯಾಂಶ ಕಂಡು ಬಂದಿದೆ ಅಂತ 2 ನ್ಯಾಯಾಲಯಗಳು ಹೇಳಿರೋದ್ರಿಂದ ಮುಂದೆ ಅವ್ರಿಗೆ ಕೋರ್ಟ್ಗೆ ಹೋಗೋ ಆಪ್ಷನ್ ಇದ್ದೇ ಇರ್ತದೆ. ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು. ಆದರೆ ನಾನು ಯಾವುದೇ 40 ವರ್ಷದ ನನ್ನ ರಾಜಕೀಯ ಇದೆಯಾ ಇದರಲ್ಲಿ ನಾನು ಕಪ್ಪು ಚುಕ್ಕೆ ಇಲ್ಲ ಅಂದಮೇಲೆ ಈಗ ಆಯ್ತಲ್ಲ, ಕೋರ್ಟ್ ಹೇಳ್ಬಿಟ್ಟಿದ್ದಾರಲ್ಲ. BJP ಹೇಳಿದ್ದಕ್ಕೆ ನೀವು ಸೇಡಿನ ರಾಜಕಾರಣ ಅಂದ್ರಿ. ಈಗ BJP ಹೇಳಿಲ್ಲ, ಕೋರ್ಟ್ ಹೇಳಿರೋದು. ಕೋರ್ಟ್ ಹೇಳಿದ್ಮೇಲೆ ಆದ್ರೂ ನೀವು ರಾಜೀನಾಮೆ ಕೊಡುವಂಥದ್ದು ಸೂಕ್ತ.